ಮಾತರಂ ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯುತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿ ಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಲಕ್ಷ್ಮೀದೇವಿಯನ್ನ ರುಕ್ಮಿಣಿ ಪ್ರಶ್ನೆ ಮಾಡಿದ್ಲು, ಯಾರಲ್ಲಿ ನೀನು ಇರ್ತೀಯ ಅಂತ. ಯಾರಲ್ಲಿ ಇರೋದಿಲ್ಲ. ಆಗ ಯಾರಲ್ಲಿ ಇರೋದಿಲ್ಲ ಅನ್ನೋದನ್ನ ಹೇಳಿದಳು. ಅದನ್ನು ನಿನ್ನೆ ನೋಡಿದೆವು. ಯಾರಲ್ಲಿ ಇರ್ತೇನೆ ಅಂತ ಹೇಳ್ತಾಳೆ, ಅದನ್ನು ಇವತ್ತು ನೋಡಬೇಕಿದೆ. ವಸಾಮಿ ಧರ್ಮಶೀಲೇಷು ಧರ್ಮಜ್ಞೇಷು ಮಹಾತ್ಮಸು ವೃದ್ಧ ಸೇವಿಷು ದಾಂತೇಷು ಸರ್ವಜ್ಞೇಷು ಮಹಾತ್ಮಸು. ಯಾರು ಧರ್ಮಶೀಲರಾಗಿರ್ತಾರೆ, ಯಾರು ಧರ್ಮವನ್ನು ತಿಳಿದಿರ್ತಾರೆ, ಯಾರು ಜ್ಞಾನವೃದ್ಧರನ್ನು ಸೇವಿಸ್ತಾರೆ, ಯಾರು ಇಂದ್ರಿಯ ನಿಗ್ರಹವುಳ್ಳವರಾಗಿರ್ತಾರೆ, ಯಾರು ಎಲ್ಲ ಸಚ್ಚಾಸ್ತ್ರಗಳ ಬಗ್ಗೆ ಕುತೂಹಲ ಯಾರಿಗಿರುತ್ತೆ, ಯಾರು ಮಹಾತ್ಮರು. ಮಹಾತ್ಮರು ಅಂದರೆ ಆತ್ಮ ಅಂದರೆ ಮನಸ್ಸು, ಮಹಾತ್ಮ ಅಂದರೆ ಒಳ್ಳೆಯ ಮನಸ್ಸು ಅಂತ, ಅಥವಾ ಹಿರಿದಾದ ಮನಸ್ಸು. ಒಂದು ಸಂಗತಿಯನ್ನ ಅರ್ಥ ಮಾಡಿಕೊಳ್ಳುವಷ್ಟು ಮೆಚೂರಿಟಿ ಇರುವ ಮನಸ್ಸು, ಅವರನ್ನು ಮಹಾತ್ಮರು ಅಂತ ಕರೆಯೋದು. ಅಂತಹ ಮಹಾತ್ಮರಲ್ಲಿ ನಾನಿರ್ತೇನೆ. ಅವಂಧ್ಯಕಾಲೇಷು ಸದಾ ದಾನ ಶೌಚರತೇಷು ಚ ಬ್ರಹ್ಮಚರ್ಯ ತಪೋಜ್ಞಾನ ಗೋದ್ವಿಜಾತಿ ಪ್ರಿಯೇಷು ಚ. ಅವಂಧ್ಯಕಾಲೇಷು, ಸಮಯ ಸಂಹಾರ ಯಾರು ಮಾಡೋದಿಲ್ಲ ಅಲ್ಲಿ ನಾನಿರ್ತೇನೆ. ಯಾರು ಟೈಮ್ ವೇಸ್ಟ್ ಮಾಡೋದು ಅಂತ. ಅವಂಧ್ಯಕಾಲೇಷು, ಯಾಕೆಂದರೆ ನೀವು ಸದಾಚಾರ ಅಂತ ತಗೊಂಡ್ರೆ, ಸದಾಚಾರ ಅಂತ ಒಂದು ತಗೊಂಡ್ರೆ ಟೈಮ್ ಮೇಂಟೆನೆನ್ಸ್ ಮಾಡದೆ ಬೇರೆ ವಿಧಿಯೇ ಇಲ್ಲ. ನೀವು ಸೂರ್ಯೋದಯಕ್ಕೆ ಸರಿಯಾಗಿ ಏಳಬೇಕು, ಅಲ್ಲಿಂದ ಟೈಮ್ ಶುರು. ಇಷ್ಟು ಗಂಟೆಗೆ ಅರ್ಘ್ಯ ಪ್ರದಾನ ಆಗಿರಬೇಕು, ಇಷ್ಟು ಗಂಟೆ ತನಕ ನಿಂತ್ಕೊಂಡು ಜಪ ಮಾಡ್ತಾ ಇರಬೇಕು ಸರೋವರದಲ್ಲಾದರೆ, ಆಮೇಲೆ ಕೂತ್ಕೊಳ್ಬಹುದು. ಈ ರೀತಿ ಬಂತು ಅಂದರೆ ಟೈಮು ಕರೆಕ್ಟಾಗಿ ಅಲ್ಲಿ ಹೇಳಿರ್ತಾರೆ. ಅದರಿಂದಾಗಿ ಸಮಯ ಸಂಹಾರ ಮಾಡದವರು, ಸಮಯ ವೇಸ್ಟ್ ಮಾಡದವರು, ಇವತ್ತಿನ ಪರಿಭಾಷೆಯಲ್ಲಿ ಟೈಮ್ ವೇಸ್ಟ್ ಮಾಡದವರು, ಏನೋ ಒಂದು ಮಾಡ್ತಾ ಇರೋದಲ್ಲ, ಸಾರ್ಥಕ ಆಗಬೇಕದು. ದಾನ ಶೌಚರತೇಷು ಚ, ದಾನದಲ್ಲಿಯೂ ಶೌಚದಲ್ಲಿಯೂ ರತರಾಗಿ ಇರಬೇಕು. ಬ್ರಹ್ಮಚರ್ಯ, ಬ್ರಹ್ಮಚರ್ಯ ಯಾವುದರಿಂದ ಸಮಯ ಕಳಿಬೇಕು? ವೇದಾಭ್ಯಾಸ. ಬ್ರಹ್ಮಚರ್ಯ, ಬ್ರಹ್ಮಚರ್ಯ ಅಂದ್ರೆ ಏನು? ವೇದಾಭ್ಯಾಸ ಅಂತ. ತಪಸ್ಸು, ಜ್ಞಾನ, ಹಸುವನ್ನು ಪ್ರೀತಿಸುವವರು, ಜ್ಞಾನಿಗಳನ್ನು ಪ್ರೀತಿಸುವವರು, ಅವರಲ್ಲಿ ನಾನಿರ್ತೇನೆ. ವಸಾಮಿ ಸ್ತ್ರೀ ಶುಕಾಂತಾಸು ದೇವದ್ವಿಜ ಪರಾತು ಚ ವಿಶುದ್ಧ ಗ್ರಹ ಭಾಂಡಾಸು ಗೋಧಾನ್ಯಾಭಿರತಾಸು ಚ. ಇನ್ನು ಗಂಡನಿಗೆ ಸುಮುಖರಾಗಿ ಇರುವ ಹೆಣ್ಣು ಮಕ್ಕಳಲ್ಲಿ ನಾನು ವಾಸ ಮಾಡುತ್ತೇನೆ. ಕಾಂತಾಸು ದೇವದ್ವಿಜ ಪರಾಸುಚ, ದೇವತೆಗಳ ಬಗ್ಗೆ ಜ್ಞಾನಿಗಳ ಬಗ್ಗೆ ಗೌರವ ಇರುವ ಹೆಣ್ಣು ಮಕ್ಕಳು ಎಲ್ಲಿರ್ತಾರೆ ಅಲ್ಲಿ ನಾನು ಇರ್ತೇನೆ.
ಮನೆ ಮತ್ತು ಪಾತ್ರೆಯನ್ನು ಶುದ್ಧವಾಗಿಟ್ಕೊಂಡಿರಬೇಕು. ವಿಶುದ್ಧ ಗೃಹ ಭಾಂಡಾಸು ಗೋಧಾನ್ಯಾಭಿರತಾಸು ಚ. ಇನ್ನು ಹಸುವಿನ ಬಗ್ಗೆ ಆಸಕ್ತಿ ಇರಬೇಕು, ಧಾನ್ಯದ ಬಗ್ಗೆ ಆಸಕ್ತಿ ಇರಬೇಕು. ಧಾನ್ಯವನ್ನು ವೇಸ್ಟ್ ಮಾಡೋದು ಇತ್ಯಾದಿಗಳು ಇರಬಾರದು ಅಂತ. ವಸಾಮಿ ಪ್ರಕೀರ್ಣ ಭಾಂಡಾಂ ಅನವೇಕ್ಷಕಾರಿಣೀಂ ಸದಾ ಚ ಭರ್ತು ಪ್ರತಿಕೂಲವಾದಿನೀಂ ಪರಸ್ಯ ವೇಶ್ಮಾಭಿರತಾಮಲಬ್ಜಾಂ ಸದಾ ಶನೀಯಾಂ ಪರಿವರ್ಜಯಾಮಿ. ಇನ್ನು ಪ್ರಕೀರ್ಣ ಭಾಂಡಾಂ, ಒಡೆದ ಪಾತ್ರೆಗಳನ್ನು ಇಟ್ಟುಕೊಂಡವರನ್ನ, ಅಲ್ಲಿ ನಾನಿರಲ್ಲ. ಯಾವ ಮನೆಯಲ್ಲಿ ಗೃಹಿಣಿ ಒಡೆದ ಪಾತ್ರೆಗಳನ್ನು ಇಟ್ಕೊಂಡಿರ್ತಾಳೆ, ಏನೇ ಪಾತ್ರೆ ಇದ್ದರೂ ಅದನ್ನು ಚಂದ ಮಾಡಿ ಇಟ್ಕೊಳ್ಬೇಕು ಅಂತ ಅರ್ಥ ಅದಕ್ಕೆ. ಆಮೇಲೆ ಅನವೇಕ್ಷಕಾರಿಣಿ, ಯೋಚನೆ ಮಾಡದೆ ಮಾತನಾಡೋದು, ಮೂಗಿನ ತುದಿಯಲ್ಲಿ ಸಿಟ್ಟು ಇರೋದು. ಸದಾಚ ಭರ್ತು ಪ್ರತಿಕೂಲ ವಾದಿನೀಂ, ಗಂಡನಿಗೆ ಯಾವಾಗಲೂ ವಿರುದ್ಧ ಮಾತನಾಡುವವಳು. ಪರಸ್ಯ ವೇಶ್ಮಾಭಿರತಾಂ ಅಲಜ್ಜಾಂ, ಬೇರೆ ಮನೆಯಲ್ಲಿಯೇ ತೊಡಗಿರುವವಳು, ನಾಚಿಕೆ ಇರದವಳು. ಸದಾ ಶಯಾನಾಂ, ಯಾವಾಗಲೂ ಮಲಗಿರುವವಳು. ಇಂತಹ ಹೆಣ್ಣು ಮನೆಯಲ್ಲಿದ್ದರೆ ನಾನು ಬಿಡುತ್ತೇನೆ, ಅಲ್ಲಿರಲ್ಲ. ಲೋಲಾಂ ಮತಾಕ್ಷಾಂ ಅವಲೇಪಿನೀಂ ಚ ವ್ಯಪೇತ ಶೌಚಾಂ ಕಲಹಪ್ರಿಯಾಂ ಚ ನಿದ್ರಾಭಿಭೂತಾಂ ಸತತಂ ಶಯಾನಾಂ ಏವಂ ವಿಧಾಂ ಸ್ತ್ರೀಂ ಪರಿವರ್ಜಯಾಮಿ. ಚಂಚಲಳಾಗಿರುವವಳು, ಜೂಜಿನ ಬಗ್ಗೆ ಆಸಕ್ತಿ ಇರುವವಳು, ಇನ್ನು ಚೆನ್ನಾಗಿ ಕೆಲಸಗಳನ್ನು ಮಾಡದವಳು, ಶೌಚವಿರದವಳು, ಕಲಹಪ್ರಿಯಾಂ, ಜಗಳ ಆಡೋದರಲ್ಲಿ ಬಹಳ ಇಷ್ಟ, ನಿದ್ರಾಭಿಭೂತಾಂ, ನಿದ್ರೆಯಿಂದ ಕಂಗೆಟ್ಟವಳು, ಯಾವಾಗಲೂ ಮಲಗಿರುವವಳು. ಇಂತಹ ಸ್ತ್ರೀಯನ್ನ ನಾನು ಬಿಡುತ್ತೇನೆ. ಅಂದರೆ ಇಂತಹ ಸ್ತ್ರೀ ಇದ್ದರೆ ಆ ಮನೆಯಲ್ಲಿ ನಾನಿರಲ್ಲ. ಸತ್ಯಾಸು ನಿತ್ಯಂ ಪ್ರಿಯದರ್ಶನಾಸು ಸೌಭಾಗ್ಯಯುಕ್ತಾಸು ಬಹುಶ್ರುತಾಸು ವಸಾಮಿ ನಾರೀಚು ಗುಣಾನ್ವಿತಾಸು ಕಲ್ಯಾಣಶೀಲಾಸು ವಿಭೂಷಿತಾಸು. ಯಾರಲ್ಲಿ ಇರ್ತೇನೆ, ಯಾವ ಹೆಣ್ಣು ಮಕ್ಕಳನ್ನು ನಾನು ಇಷ್ಟಪಡ್ತೇನೆ, ಅವ್ರನ್ನ ನೋಡಿದ್ರೆ ಖುಷಿಯಾಗಬೇಕು ಅಂತಹವರು. ಪ್ರಿಯದರ್ಶನಾಸು, ಸಜ್ಜನರಿಗೆ ಹಿತವಾಗಿರಬೇಕು. ಸತ್ಯಾಸು, ಬಹಳ ಪುರಾಣಾದಿಗಳನ್ನು ಶ್ರವಣ ಮಾಡಬೇಕು. ಬಹುಶ್ರುತಾಸು, ಸೌಭಾಗ್ಯಯುಕ್ತಾಸು, ಭಾಗ್ಯಯುಕ್ತರಾಗಿರಬೇಕು. ಅಂದರೆ ಒಳ್ಳೆ ಶೀಲ ಇರಬೇಕು ಅಂತ, ಒಳ್ಳೆ ಗುಣಗಳಿರಬೇಕು. ಕಲ್ಯಾಣಶೀಲಾಸು, ಮಂಗಳದ ಬಗ್ಗೆ ಗೊತ್ತಿರಬೇಕು. ವಿಭೂಷಿತಾಸು, ಚೆನ್ನಾಗಿ ಅಲಂಕಾರ ಮಾಡಿಕೊಂಡಿರಬೇಕು. ಅಂತಹ ಹೆಣ್ಣು ಮಕ್ಕಳ. ವಿಭೂಷಿತಾಸು ಅಂದರೆ ಆಭರಣ ಹೇರ್ಕೊಂಡಿರೋದು ಅಂತ ಅರ್ಥ ಅಲ್ವಲ್ಲ. ಅಂಥವ್ರು ನಾನು ಇರ್ತೇನೆ. ಯಾನೇಚು ಕನ್ಯಾಸು ವಿಭೂಷಣೇಚು ವಜ್ರೇಚು ಮೇಘೇಶು ಚ ವೃಷ್ಟಿಮತ್ಸು ವಸಾಮಿ ಫುಲ್ಲಾಸು ಚ ಪದ್ಮಿನೀಷು ನಕ್ಷತ್ರವೀಥೀಷು ಚ ಶಾರದೀಷು. ಒಳ್ಳೆ ವಾಹನ ಉಪಯೋಗಿಯಾದ ಪದಾರ್ಥಗಳಲ್ಲಿ ನಾನಿರ್ತೇನೆ. ಅದಕ್ಕೆ ಅಲ್ಲಿ ಲಕ್ಷ್ಮೀ ಪೂಜೆ ಮಾಡೋದು ವಾಹನಗಳಲ್ಲಿ. ಯಾಕೆಂದರೆ ಯಾನೇಶು ಅಂತ ಹೇಳಿದಾಳೆ ಅಂತ. ಎಲ್ಲಿ ಯಾವ ಶಾಸ್ತ್ರದಲ್ಲಿದೆ? ಇದು ಒಂದು ಕಡೆ ಬಿಟ್ಟರೆ ವಾಹನದಲ್ಲಿ ವಾಹನಕ್ಕೆ ಹೀಗೆ ಪೂಜೆ ಮಾಡಬೇಕು ಅಂತ ಯಾವ ಶಾಸ್ತ್ರದಲ್ಲಿಯೂ ಇಲ್ಲ. ಅವಳು ಹೇಳಿದಾಳೆ, ಮಹಾಭಾರತದಲ್ಲಿ ಹೀಗಿದೆ ಯಾನೇಶು ಅಂತ ಹೇಳ್ಬಿಟ್ಟಿದ್ದಾಳೆ. ಅದು ಯಾನೇಶು ಅಂತ ಹಾಗೆ ಹೇಳಿದ್ದು ಕುದುರೆ, ಆನೆ. ಅದರಲ್ಲಿ ನಾನಿರ್ತೇನೆ ಅಂತ. ಆನೆಯಲ್ಲಿ ಕುದುರೆಯಲ್ಲಿ ನಾನಿರ್ತೇನೆ. ಅದೇನಾಗಿ ಹೋಯಿತು, ಈಗ ಆನೆ ಕುದುರೆ ಇಲ್ವಲ್ಲ, ಸ್ಕೂಟಿ ಬೈಕ್ಗಳಲ್ಲಿ ಇರ್ತೇನೆ ಅಂತ. ಯಾನೇಶು ಅಂತ ಯಾವಾಗ ಹೇಳ್ಬೋದಿತ್ತು, ಗಜೇಶು ಅಶ್ವೇಶು ಅಂತ ಹೇಳ್ಬೋದಿತ್ತಲ್ಲ. ಅವಾಗ ಯಾನ ಅಂದ್ರೆ ಆನೆ ಮತ್ತೆ ಕುದುರೆ ಅಂತನ್ನೋದು ಸಾಮಾನ್ಯವಾದ ಅರ್ಥ. ದೇರ್ ವಾಸ್ ನೋ ನೀಡ್ ಟು ಎಕ್ಸ್ಪ್ಲೈನ್. ಅದನ್ನು ವಿವರಿಸಬೇಕಾದ ಅಗತ್ಯವೇ ಇರಲಿಲ್ಲ. ಇವತ್ತಿಗೆ ಪರಿಸ್ಥಿತಿ ಬೇರೆ ಆಗಿರೋದ್ರಿಂದ, ಅಲ್ಲ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ, ವಾಹನಕ್ಕೆ ಪೂಜೆ ಮಾಡಬೇಡಿ ನಾನು ಹೇಳ್ತಾ ಇದ್ದೀನ. ಅವತ್ತು ಏನು ಅರ್ಥ ಇತ್ತು, ಇದಿಲ್ಲದೆ ಹೋದ ಕಾಲದಲ್ಲಿ ಏನು ಅರ್ಥ ಇತ್ತು ಅಂತ.
ಏಕೆಂದರೆ ಅಶ್ವಪೂರ್ವಾಂ ರಥ ಮಧ್ಯಾಂ ಹಸ್ತಿನಾದ ಪ್ರಮೋದಿನೀಂ ಅಂತ ಶ್ರೀ ಸೂಕ್ತ. ಅಶ್ವಪೂರ್ವಾಂ ರಥ ಮಧ್ಯಾಂ, ನಿನ್ನ ಕಾಲುಗಳು ಕುದುರೆಯಲ್ಲಿರ್ತವೆ, ನಿನ್ನ ನಡುವಣ ಭಾಗ ರಥದಲ್ಲಿರುತ್ತೆ, ನಿನ್ನ ಮುಖ ಆನೆಯಲ್ಲಿ ಇರುತ್ತೆ. ಅಂದರೆ ಒಂದು ಲಕ್ಷ್ಮಿ ಅಂತ ಕಲ್ಪನೆ ಮಾಡಿದ್ರೆ ಸಂಪತ್ತಿನ 3 ಭಾಗಗಳು, ಹಾಗೆ ನೀನಿರುವಂತ ಅರ್ಥ ಮೇಲ್ನೋಟಕ್ಕೆ. ಈಗ ಯಾರು ಆನೆ ಕುದುರೆ ಇಟ್ಕೊಳ್ಳೋಣ, ಅದಕ್ಕೆ ಬೇರೆ ಅರ್ಥ. ಲಕ್ಷ್ಮೀ ಸಂಹಿತ, ಲಕ್ಷ್ಮೀ ತಂತ್ರ ಅಂತ ಒಂದು ಗ್ರಂಥ ಇದೆ. ಲಕ್ಷ್ಮೀ ತಂತ್ರದಲ್ಲಿ ಇದಕ್ಕೆ ಬೇರೆ ಅರ್ಥವನ್ನು ಹೇಳ್ತಾರೆ. ಅಶ್ವಪೂರ್ವಾಂ ರಥ ಮಧ್ಯಾಂ, ಧ್ಯಾನಕ್ಕೆ ತೊಡಗಿದಾಗ ಲಕ್ಷ್ಮೀದೇವಿಯ ಅನುಗ್ರಹ ಆದರೆ ಕುದುರೆ ಕೆನದಂತೆ ಅನಿಸುತ್ತೆ. ಧ್ಯಾನದಲ್ಲಿ ಒಳ್ಳೆ ಸೂಚನೆ ಅದು. ನೀವು ಧ್ಯಾನಕ್ಕೆ ಅಂತ ಕೂತಾಗ ಕುದುರೆ ಕೆನದ ಧ್ವನಿ ಬಂತು ಅಂದ್ರೆ ಅದರ ಅರ್ಥ ಏನು ಗೊತ್ತಾ? ನಿಮಗೆ ಮುಂದಿನ ನಡೆಗೆ ಅವಕಾಶ ಸಿಗ್ತಾ ಇದೆ. ಧ್ಯಾನದಲ್ಲಿ ನೀವು ಮುಂದಿನ ಹಂತಕ್ಕೆ ಕಾಲಿಡ್ತಾ ಇದ್ದೀರಾ ಅಂತ ಅರ್ಥ. ಕುದುರೆಯ ಕೆನತದ ಧ್ವನಿ ಬಂತು ಅಂದ್ರೆ ಓ ಲಕ್ಷ್ಮೀದೇವಿ ಅನುಗ್ರಹ ಆಗಿದೆ ಅಂತ ನಿಮಗೆ ಗೊತ್ತಾಗಬೇಕು. ಆಮೇಲೆ ರಥ ಮಧ್ಯಾಂ, ಒಮ್ಮೆ ಚಿಂತನೆ ಮಾಡ್ತಾ ಇರಬೇಕಾದ್ರೆ ರಥದ ಗುಡುಗುಡು ಗುಡುಗುಡು ಸದ್ದು ಇಲ್ಲಿ ಬರಬೇಕು. ಅದು ಲಕ್ಷ್ಮೀದೇವಿ ಇನ್ನು 2ನೆಯ ಹಂತದ ಅನುಗ್ರಹ ಮಾಡ್ತಾ ಇದ್ದಾಳೆ ಅಂತ. ಅದರಿಂದಾಗಿ ಹಸ್ತಿನಾದ ಪ್ರಮೋದಿನೀಂ, ಧ್ಯಾನದ 3ನೇ ಹಂತದಲ್ಲಿ ಆನೆ ಘೀಳಿಟ್ಟ ಸದ್ದು ಕೇಳುತ್ತೆ. ಲಕ್ಷ್ಮೀದೇವಿ 3ನೇ ಹಂತದ ಅನುಗ್ರಹ ಮಾಡ್ತಾ ಇದ್ದಾಳೆ ಅಂತ ಹಾಗರ್ಥ. ಅಶ್ವಪೂರ್ವಾಂ ರಥ ಮಧ್ಯಾಂ ಹಸ್ತಿನಾದ ಪ್ರಮೋದಿನೀಂ ಅಂತಂದ್ರೆ ಅದರಿಂದ ಯಾನೇಶು ಅಂತ ಹೇಳಿದ್ರೆ ಅವಾಗ ಹಾಗೆ ಅರ್ಥ ಇತ್ತು. ಈಗ ನಾವು ಆನೆಯನ್ನೋ ಕುದುರೆಯನ್ನೋ ತಂದಿಟ್ಕೊಳ್ಳಿಕ್ಕಾಗಲ್ಲ. ಪ್ರಾಯ ಮುಂದೆ ಅದೇ ಟ್ರೆಂಡ್ ಬಂದರೂ ಬರ್ಬೋದೇನೋ, ಯಾರು ಗೊತ್ತು. ಕಾಲ ಯಾವತ್ತೂ ವಾಪಸ್ ಬರುತ್ತೆ, ಹಿಸ್ಟ್ರಿ ರಿಪೀಟ್ಸ್. ಅದರಿಂದಾಗಿ ಇರ್ಬೋದು. ಅವಾಗ ಜೀವ ಇತ್ತು, ಅಲ್ಲಿ ನಾನು ಸನ್ನಿಹಿತಳಾಗಿರ್ತೇನೆ ಅಂದ್ಲು. ಈಗ ಜೀವ ಇಲ್ಲ, ಅದಕ್ಕೆ ನಮ್ಮ ಸಮಾಧಾನಕ್ಕೆ ನಾವು ಆವಾಹನೆ ಮಾಡಿಕೊಳ್ಳೋದು. ಗಾಡಿಯಲ್ಲಿ ಆವಾಹಿತಳಾಗಿ ನನ್ನನ್ನು ರಕ್ಷಿಸು ಅಂತ ಕೇಳಿಕೊಳ್ಳೋದು ಅಷ್ಟೇ. ಯಾಕೆಂದರೆ ಯಾವುದೇ ಒಂದು ಪೂಜಾ ಪದ್ಧತಿ ಬದಲಾಗತ್ತೆ, ಅದಕ್ಕೆ ಬೇರೆ ಅರ್ಥ ಉಂಟು. ಅಶ್ವಪೂರ್ವಾಮೃತ ಮಧ್ಯಾಹ್ನ ಅನ್ನೋದಕ್ಕೆ ಇನ್ನೊಂದು ಅರ್ಥ ಇದೆ. ಇಷ್ಟು ಸಾಕು. ಯಾಕೆ ಯಾನೇಶು ಅಂತ ಹೇಳಿದ್ದಕ್ಕೆ ಧ್ಯಾನದ ಪ್ರಕ್ರಿಯೆಗೆ ಒಂದು ಕನೆಕ್ಷನ್ ಇದೆ ಅಂತಂದೆ. ಹಾಗೆ ಇನ್ನೂ ಉಂಟು, ಮತ್ತೆ ನೋಡುವ. ಅದರಿಂದ ಯಾನೇಶು. ಆಮೇಲೆ ಕನ್ಯಾಸು, ಹೊಳೆಯುವ ಹೆಣ್ಣು ಮಕ್ಕಳಲ್ಲಿ. ಹೆಣ್ಣು ಮಕ್ಕಳು ಹೊಳೆಯೋದು ಅಂದ್ರೆ ಏನು? ನೆಮ್ಮದಿಯಿಂದ ಇರುವುದು, ಗಂಡನ ರಕ್ಷಣೆಯ ಒಂದು ಭರವಸೆ ಯಾರಿಗಿರುತ್ತೋ ಅವರು ಕನ್ಯೆಯರು. ಕನ್ಯೆಯರು ಅಂದರೆ ಅನ್ಮ್ಯಾರಿಡ್ ಅಂತ ಅರ್ಥ ಅಲ್ಲ, ಅದು ನಂತರದ ಅರ್ಥ. ಕನಿ ದೀಪ್ತಿ ಗತಿಕಾಂತ್ಯೋಹೋ ಅಂತ. ಕನಿ ಅಂತನ್ನುವ ಧಾತು ದೀಪ್ತಿ, ಕನಿ ದೀಪ್ತವು ಅಂತ ಅರ್ಥ.
ಹೊಳೆಯುವವರು ಅಂತ. ಏನು ಮದುವೆ ಆದ್ಮೇಲೆ ಹೊಳೆಯೋದು ನಿಂತೋಗುತ್ತಾ? ಗಂಡನ ಮನೆಯಲ್ಲಿ ಸುಖ ನೆಮ್ಮದಿ ಸಂತೋಷ ಇತ್ತು ಅಂದರೆ ಎಲ್ಲ ಹೆಣ್ಮಕ್ಳು ಹೊಳೆಯೋದೆ. ಅದರಿಂದಾಗಿ ಕನ್ಯಾಸು ಅಂತ ಹೇಳಿದರೆ ಗಂಡನ ಭರವಸೆಯ, ಗಂಡನ ಒಂದು ಅಥವಾ ಗಂಡಿನ ಮನೆಯವರ ಒಂದು ನೆರವಿನಿಂದ ಆ ಒಂದು ತೃಪ್ತಿ ಬಂದಿರುತ್ತಲ್ಲ, ಅದೇ ಕನ್ಯೆ. ಅವಳಲ್ಲಿ ನಾನಿರ್ತೇನೆ. ಇನ್ನು ವಿಭೂಷಣೇಶು, ಆಭರಣಗಳಲ್ಲಿ ನಾನಿರ್ತೇನೆ. ಅವ್ರಿಗೆ ಯಾಕೆ ಇಷ್ಟ ಕೇಳಿ, ಯಾಕೆ ನಿಮಗೆ ಬಂಗಾರ ಇಷ್ಟ, ಬೆಳ್ಳಿ ಇಷ್ಟ? ಅವ್ರಿಗೆ ಗೊತ್ತಿಲ್ಲ. ಇಷ್ಟ ರೀ ಅಷ್ಟೇ, ಹೆಣ್ಮಕ್ಳು ಮುಗೀತು ಅಂತಾರೆ. ಅವ್ರಿಗೆ ಯಾಕೆ ಇಷ್ಟ ಅಂತ ಹೇಳಿದರೆ ಅಲ್ಲಿ ಲಕ್ಷ್ಮಿ ಇದ್ದಾಳೆ ಅಂತ. ಕೆಲವರು ಲಕ್ಷ್ಮಿನ ಇಷ್ಟಪಡ್ತಾರೆ. ಎಲ್ಲ ಆಭರಣ ಹಾಕೊಂಡು ಮೇಲ್ಗಡೆ ಒಂದು ಕಪ್ಪು ಪಟ್ಟಿ ಹಾಕೊಂಡ್ಬಿಡ್ತಾರೆ, ಕಪ್ಪು ಬುರ್ಕ್. ಅಲ್ಲ, ಯಾಕೆ ಅವ್ರಿಗೆ ಇಷ್ಟ ಆಗತ್ತೆ? ಗಂಡು ಮಕ್ಕಳಿಗೆ ಯಾಕೆ ದುಡ್ಡು ಇಷ್ಟ ಆಗತ್ತೆ? ಅಲ್ಲಿ ಪ್ರಾಣ ಅದನ್ನ ಇಷ್ಟಪಡುವಂತೆ ಮಾಡ್ತಾನೆ. ಆ ಪ್ರಾಣ ಅವನಿಗೆ ಇಷ್ಟ ಕೊಡದೆ ಹೋದ್ರೆ ಅವನಿಗೆ ಹಣ ನೋಡಿದ್ರು ಏನು ಅನ್ಸೋದೇ ಇಲ್ಲ. ಪ್ರಾಣಾನುಗ್ರಹ ಯಾರಿಗೆ ತೀವ್ರವಾಗಿರುತ್ತೆ ಅವನಿಗೆ ಹಣದ ಬಗ್ಗೆ ಒಂದು ನಿರ್ಲಿಪ್ತಿ ಇರುತ್ತೆ, ತಲೆ ಕೆಡಿಸ್ಕೊಳ್ಳೋಲ್ಲ ಹೆಚ್ಚು. ಬಂತು ಅಷ್ಟೆ. ಬಂದಾಗ ಹೋ ಅಂತ ಕುಣಿದು ಕುಪ್ಪಳಿಸೋದು ಅವೆಲ್ಲ ಮಾಡಲ್ಲ. ಯಾಕೆ ಅಂದರೆ ಪ್ರಾಣ ಅವನಿಗೆ ಅದರಲ್ಲಿ ಒಂದು ಲೋಲುಪತೆಯನ್ನು ಕೊಟ್ಟಿರಲ್ಲ. ಇವೆಲ್ಲ ಉಪನಿಷತ್ತಿನಲ್ಲಿ ಉಂಟು. ಅದರಿಂದಾಗಿ ವಿಭೂಷಣೇಶು, ಒಡವೆಗಳಲ್ಲಿ ಯಾಕೆ ಹೆಣ್ಣು ಮಕ್ಕಳಿಗೆ ಇಷ್ಟ ಅಂದರೆ ಅವರು ಒಡವೆ ಅದು ಜಡ, ಅದನ್ನೆಲ್ಲ ಇಷ್ಟಪಡೋದು. ಅದರೊಳಗಡೆ ಏನೋ ಒಂದು ಕ್ವಾಲಿಟಿ ಇದೆ, ಅದರೊಳಗಡೆ ಯಾವುದೋ ಒಂದು ಗುಣ ಇದೆ, ಅದನ್ನು ಇಷ್ಟಪಡೋದು ಅವರು. ವಜ್ರೇಶು ಮೇಘೇಶು ಚ ವೃಷ್ಟಿಮತ್ಸು, ಸಿಡಿಲುಗಳಲ್ಲಿ ಲಕ್ಷ್ಮಿ ಇದ್ದಾಳೆ. ಆ ಸಿಡಿಲು ಒಂದು ಬೀಜವನ್ನು ಬದಲಾಯಿಸಿ ಬಿಡುತ್ತೆ. ನಿಮಗೆ ಬಿದಿರಿನ ಬೀಜ ಸಿಡಿಲು ತಾಗಿ ಬೇರೆಯೇ ಬೀಜ ಆಗೋಗುತ್ತೆ. ಆ ತರಹದ ಒಂದು ರಾಯಲ್ ಟಚ್, ರಾಜಸ್ಪರ್ಶ ಅಂತಾರಲ್ಲ, ಅದು ಸಿಡಿಲಿನಲ್ಲಿ ಇದೆ. ಯಾಕೆಂದ್ರೆ ಲಕ್ಷ್ಮೀದೇವಿ ಅಲ್ಲಿ ಸನ್ನಿಹಿತಳಾಗಿದ್ದಾಳೆ. ಆದ್ದರಿಂದ ಮೇಘೇಶು ಚ ವೃಷ್ಟಿಮತ್ಸು, ಮಳೆಗೆರೆಯುವ ಮೋಡದಲ್ಲಿ ಇದ್ದಾಳೆ. ಅದರಿಂದಾಗಿ ಭೂಮಿಯೆಲ್ಲ ನಳನಳಿಸುತ್ತೆ. ವಸಾಮಿ ಫುಲ್ಲಾಸಿ ಚ ಪದ್ಮಿನೀಷು, ಅರಳಿರುವ ತಾವರೆಯೊಳಗಡೆ ನಾನಿದ್ದೇನೆ. ನಕ್ಷತ್ರ ವೀಥೀಷು ಚ ಶಾರದೀಷು, ಶರತ್ಕಾಲದಲ್ಲಿ ಶರದ್ ಋತುವಿನಲ್ಲಿ ನಾನು ನಕ್ಷತ್ರದ ದಾರಿಯಲ್ಲಿ ಇರ್ತೇನೆ ಅಂತಾಳೆ. ಲಕ್ಷ್ಮೀದೇವಿಯೇ ಹೇಳ್ಕೊಳ್ಳೋದು ನಾನು ಎಲ್ಲಿ ಇರ್ತೇನೆ. ಸೊ ಲಕ್ಷ್ಮಿ ಅಂತಂದ್ರೆ ಆ ಅಮೂರ್ತವಾದ ಸಂಪತ್ತು. ಈ ಪ್ರಕ್ರ ಒಬ್ಬ ಇದ್ದಾನೆ, ಅವನು ಏನ್ರಿ ಮಿತ್ತಲು ಲಕ್ಷ್ಮೀ ಪೂಜೆ ಮಾಡಿದ್ನೇನು? ಮೈಕ್ರೋಸಾಫ್ಟ್ ಓನರು ಲಕ್ಷ್ಮೀ ಪೂಜೆ ಮಾಡಿದ್ನಾ ಅಂತ ಕೇಳ್ತಾನವನು. ಲಕ್ಷ್ಮೀ ಪೂಜೆ ಅವ್ರು ಯಾವಾಗ ಮಾಡಿದ್ರೋ ನೀನು ಎಲ್ಲಿ ನೋಡಿದೀಯ? ಲಕ್ಷ್ಮಿಗೆ ಬೇಕಾಗಿರುವ ಗುಣ ಇದ್ರೆ ಮುಗೀತು, ಅವ್ರು ಬಂದಿರ್ತಾರೆ. ಲಕ್ಷ್ಮೀ ಪೂಜೆ ಮಾಡೋದು ಈ ಕಾಯಿನ ಲಕ್ಷ್ಮೀ ಪೂಜೆ ಅಂತ ಹೇಳಿ ಇರುತ್ತೆ. ನಾವು ಕೂಡ ಒಂದು ಸ್ವಲ್ಪ ಅವಿವೇಕಿಗಳು. ಯಾವುದೋ ಇಂಗ್ಲೆಂಡಿನ ರಾಜನದು ಇರುತ್ತೆ, ಇಟ್ಕೊಂಡಿರ್ತೀವಿ. ಯಾವುದೋ ಕ್ರಾಸ್ ಇರುತ್ತೆ, ಅದನ್ನ ಇಟ್ಕೊಂಡಿರ್ತೀವಿ. ಲಕ್ಷ್ಮಿ ಅಂದ್ರೆ ಒಂದು ಅಮೂರ್ತ. ಬಂಗಾರ ಯಾವತ್ತಿನ ಲಕ್ಷ್ಮಿ, ಬೆಳ್ಳಿ ಯಾವತ್ತಿನ ಲಕ್ಷ್ಮಿ. ಅದರಲ್ಲಿ ಲಕ್ಷ್ಮಿಯ ಸನ್ನಿಧಾನ ಇದೆ. ಲಕ್ಷ್ಮಿ ಪ್ರಕೃತಿಯಲ್ಲಿ ಎಲ್ಲ ಕಡೆ ಇದ್ದಾಳೆ ಅಂತ ಹೇಳಿ ಸಾಂಕೇತಿಕವಾಗಿ ಒಂದು ಬಂಗಾರವನ್ನೋ ಬೆಳ್ಳಿಯನ್ನೋ ಪ್ರತಿಮೆಯನ್ನೋ ಇಡೋಣ. ಆ ದುಡ್ಡಿಟ್ಟು ಪೂಜೆ ಮಾಡೋದು
ಕಾಯಿನಿಟ್ಟು ಪೂಜೆ ಮಾಡೋದು ನೋಡ್ತಾರೆ. ಏನ್ರಿ ನಿಮ್ಗಿದ ಲಕ್ಷ್ಮಿ ಅಂತ ಕೇಳ್ತಾರೆ. ಇವ್ರಿಗೂ ಉತ್ತರ ಕೊಡ್ಲಿಕ್ಕೆ ಬರಲ್ಲ. ಅದಲ್ಲಪ್ಪ, ಅದರಿಂದ ಒಂದು ಮೌಲ್ಯ ಇದೆಯಲ್ಲ ತಲೆನಲ್ಲಿ, ಅದು ಲಕ್ಷ್ಮಿ ಅಂತ. ನಮ್ಮ ಮನಸ್ಸಿನಲ್ಲಿ ಇದು ನೋಡಿದ್ರೆ ಇಷ್ಟು ಬೆಲೆ ಅಂತ ಒಂದು ಮೌಲ್ಯ ಮೂಡುತ್ತಲ್ಲ, ಅದು ಲಕ್ಷ್ಮೀದೇವಿಯ ಅನುಗ್ರಹದಿಂದ ಬಂದದ್ದು. ಅದನ್ನು ಹೇಳಿ ಬರಲ್ಲ. ಅವ್ರಿಗೆ ಏನೇನೋ ಪ್ರಶ್ನೆ ಕೇಳ್ತಾರೆ. ಪ್ರತಿಮೆ ದೇವರು ಎಷ್ಟು ವ್ಯತ್ಯಾಸವೋ ಅಷ್ಟೇ ವ್ಯತ್ಯಾಸ ಹಣದ ಪ್ರತೀಕ. ಇದು ಹಣ ಅಲ್ಲ. ತುಂಡು ನೋಟು ಹಣವೇ? ತುಂಡು ನೋಟು ಬಂಗಾರದ ಮೌಲ್ಯವೊಂದನ್ನು ರೆಪ್ರೆಸೆಂಟ್ ಮಾಡುತ್ತೆ. ಬಂಗಾರದ ಮೌಲ್ಯಕ್ಕೆ ಯಾರೋ ರೂಪಿಸಿದ ಬೆಲೆಯನ್ನ ಹೇಳುತ್ತೆ. ಅದು ನಮ್ಮಲ್ಲಿದೆ ಅಂತ. ಸಂಕೇತವೇ ವಿನಃ ಅದೇ ಹಣ ಅಲ್ಲ. ಫಸ್ಟ್ ಟರ್ಮಿನಲ್ಲಿಯೋ ಸೆಕೆಂಡ್ ಟರ್ಮಿನಲ್ಲಿಯೋ ಕ್ಯಾನ್ಸಲ್ ಏನು ಡಿಮಾನಿಟೈಸ್ ಮಾಡಿಬಿಟ್ರು, ಇಲ್ಲವೇ ಇಲ್ಲ. ಅವಾಗ ಅದು ಕಾಗದ ತುಂಡಷ್ಟೇ. ಅಂದ್ರೆ ಅದು ಅಮೂರ್ತ. ಹಣ ಅನ್ನೋದು ಅಮೂರ್ತ. ಸಂಪತ್ತಿಗೆ ಸೂಚಕ ಬೇರೆ, ಸಂಪತ್ತು ಬೇರೆ. ಪ್ರಾಕೃತಿಕವಾದದ್ದು ಸಂಪತ್ತು, ಸಂಪತ್ತಿಗೆ ಸೂಚಕವಾದದ್ದು ಬೇರೆ. ಇದು ಸಂಪತ್ತಿನ ಸೂಚಕ. ಅಂದ್ರೆ ನಾವೊಂದು ಊರಿಗೆ ಹೋಗಬೇಕು ಅಂದ್ರೆ ಆ ನೇಮ್ ಪ್ಲೇಟ್ ಮೇಲೆ, ಊರಿನ ನೇಮ್ ಪ್ಲೇಟ್ ಮೇಲೆ ಕೂತ್ಕೊಂಡು ಕುಣಿತಾ ಇದ್ರೆ ಹೇಗೋ ಹಾಗೆ ಇವತ್ತಾಗಿರೋದು. ಹಣ ಅದು ಅಮೂರ್ತ, ಪ್ರಾಚೀನ. ಯಾಕೆಂದ್ರೆ ಅದು ಚೇಂಜ್ ಆಗ್ತಾನೆ ಬರ್ತಾ ಇದೆ. ಹಣ ಯಾವುದು? ನಾಣ್ಯ ಇತ್ತು, ಬಂಗಾರದ ಗಟ್ಟಿ ಇತ್ತು, ನಾಣ್ಯ ಆಯಿತು, ಆ ನಾಣ್ಯ ಆಣೆ ಆಯಿತು, ನೋಟ್ ಆಯಿತು, ಈಗ ಕ್ರೆಡಿಟ್ ಕಾರ್ಡು, ಈ ಥರದಕ್ಕೆ ಬಂದ್ಬಿಟ್ಟಿದೆ ನೋಡಿ. ಎಲ್ಲ ಅಮೂರ್ತವೇ ಅಲ್ವಾ? ಅದು ಅವನಿಗೆ ಅರ್ಥವೇ ಆಗಿಲ್ಲ. ಲಕ್ಷ್ಮಿ ಅಂದ್ರೆ ಒಂದು ಕಾಯಿನು ಅಂತ ಅನ್ಕೊಂಡ್ಬಿಟ್ಟಿದ್ದಾನ ಅವನು. ಅದ್ರ ಬಗ್ಗೆ ಮಾತಾಡ್ತಾನೆ. ಇಂಥ ದಡ್ರೆಲ್ಲ ಇದ್ದಾರೆ ಅಂತ ಜಗತ್ತಲ್ಲಿ. ಶೈಲೇಚು ಗೋಷ್ಠೇಶು ತಥಾವನೇಚು ಸರಸ್ಸು ಫುಲ್ಲೋತ್ಫಲ ಪಂಕಜೇಚು ನದೀಚು ಹಂಸ ಸ್ವರನಾದಿತಾಸು ಕ್ರೌಂಚಾನ್ಯ ಪುಷ್ಟ ಸ್ವರನಾದಿತಾಶು. ಬೆಟ್ಟಗಳಲ್ಲಿ ನೆಲೆಗೊಂಡಿರ್ತೇನೆ, ಲಕ್ಷ್ಮಿ ಹೇಳೋದು. ಗೋಷ್ಠೇಶು ಹಸುವಿನ ಹಟ್ಟಿಗಳಲ್ಲಿ ಹಾಲಾಗಿ ಬೆಣ್ಣೆಯಾಗಿ ಅದರೊಳಗಿನ ಶಕ್ತಿಯಾಗಿ. ತಥಾ ವನೇಶು ಕಾಡಿನಲ್ಲಿ ಅಲ್ವಾ? ಕಾಡಿನಲ್ಲಿ ಸಂಪತ್ತಿದ್ರೆ ಅದು ನಾಡಿಗೆ ಬರೋದು. ಕಾಡ ಇಲ್ಲದೆ ಹೋದ್ರೆ ನಾಡಿನಲ್ಲಿ ಭೋಗ ಎಲ್ಲಿ? ಕಾಡಿರೋದೇ ನಾಡಿನ ಭೋಗಕ್ಕಾಗಿ. ಅಂದ್ರೆ ಅದು ಮಿತವಾಗಿ ಮಾಡಬೇಕು ಅಂತ ಅನ್ನೋದು ಕರೆಕ್ಟ್, ಅದರಲ್ಲಿ ಯಾವ ವಿವಾದ ಇಲ್ಲ. ಆದರೆ ಮಾಡಲೇಬಾರದು ಅಂತ ಇದ್ದಿದ್ರೆ ಆ ತರಹ ಪರಸ್ಪರ ಪೂರಕತ್ವವನ್ನು ಕೊಡೋದೇ ಇಲ್ಲ ಅಲ್ವಾ? ಆ ವನದಲ್ಲಿ ನಾನು ಸನ್ನಿಹಿತಳಾಗಿರ್ತೇನೆ. ಸರಸ್ಸು ಫುಲ್ಲೋತ್ಫಲ ಪಂಕಜೇಚು ನದೀಚು ಹಂಸಸ್ವರ ನಾದಿತಾಸು. ಹಂಸಸ್ವರದ ನಾದ ಇರುವ ಹಂಸ ಪಕ್ಷಿ, ಆ ಹಂಸದ ಧ್ವನಿ ಇರುವ ನದಿಗಳಲ್ಲಿ ನಾನು ನೆಲೆಗೊಂಡಿದ್ದೇನೆ. ಹಂಸ ನೆಲೆಗೊಳ್ಳಬೇಕು ಅಂದ್ರೆ ನೀರು ಕ್ರಿಸ್ಟಲ್ ಕ್ಲಿಯರ್ ಆಗಿ ಇರಬೇಕು, ಇಲ್ಲಾಂದ್ರೆ ಹಂಸ ಮುಟ್ಟಲ್ಲ. ಈ ಸೀಲ್ ಯೋಧರು ಅಂತ ಹೇಳಿ ಅಮೇರಿಕೆಯಿಂದ ತಯಾರು ಮಾಡ್ತಾರಲ್ಲ, ಸೀಲ್ ಯೋಧರು ಅಂತ ಒಂದು ಪ್ರತ್ಯೇಕ ಇದಿದೆ, ಗೊತ್ತಿರುತ್ತೆ. ಮೊನ್ನೆ ಯಾರವನು ಲ್ಯಾಡನ್ ಅನ್ನ ಎಲ್ಲ ಹಿಡಿದವರು ಅವರೇ. ಆ ಸೀಲ್ ಯೋಧರಿಗೆ ನೀರು ಏನೂ ಇಲ್ಲ, ವಾಟರ್ ಇಲ್ಲ, ಪ್ಯಾರಾಮೀಟರ್ ಇಲ್ಲ, ಏನಿಲ್ಲ. ನೀರು ಶುದ್ಧವಾಗಿದೆ ಅಂತ ಗುರುತಿಸೋದು ಹೇಗೆ? ಯಾವ ನೀರನ್ನು ಕುದುರೆ ಕುಡಿಯುತ್ತೋ ಅದು ಅತ್ಯಂತ ಶುದ್ಧ ಅಂತ ಅರ್ಥ. ಕುದುರೆ ಅಂತಿಂತ ನೀರನ್ನು ಮುಟ್ಟಲ್ಲ.
ಶುದ್ಧವಾದ ನೀರನ್ನು ಮಾತ್ರ ಮುಟ್ಟೋದು. ಅದನ್ನು ಕರಪ್ಟ್ ಮಾಡಿದರೆ ಗೊತ್ತಿಲ್ಲ, ಇವ್ರು ನಂಬಲಿಕ್ಕೆ ಬರಲ್ಲ. US ನೇವಿ ಸೀಲ್ಸ್. ಅದರಿಂದಾಗಿ ಹಂಸ ಇರಬೇಕು ಅಂದರೆ ನೀರು ಅತ್ಯಂತ ಶುದ್ಧವಾಗಿ ಇರಬೇಕು. ಅತ್ಯಂತ ಶುದ್ಧವಾಗಿ ಒಂದು ನದಿಯಲ್ಲಿ ನೀರಿತ್ತು ಅಂದರೆ ಅಲ್ಲಿ ನಾನು ನೆಲೆಗೊಂಡಿರ್ತೀನಿ ಅಂತ ಅರ್ಥ. ಒಂದು ರೀತಿ ವಿಭೂತಿ ಯೋಗ ಅಂತ ಹೇಳಿ ಕೃಷ್ಣನದ್ದು 10ನೇ ಅಧ್ಯಾಯ ಇದೆಯಲ್ಲ, ಅದರದ್ದು ಲಕ್ಷ್ಮೀ ವರ್ಷನ್ ಇಲ್ಲಿದೆ. ಕ್ರೌಂಚಾನ್ಯ ಪುಷ್ಟ ಸ್ವರನಾದಿತಾಸು, ಹಕ್ಕಿಗಳ ಹುಲಿಗಳಲ್ಲಿ ಇದ್ದೇನೆ ಅಂತ. ಹಕ್ಕಿಗಳ ಹುಲಿಯಲ್ಲಿರಬೇಕು ಅಂದರೆ ಪ್ರಕೃತಿ ಎಲ್ಲ ಸಮೃದ್ಧವಾಗಿರಬೇಕು, ಕಾಡಿರಬೇಕು, ಹಣ್ಣು ಚಿಗುರು ಇರಬೇಕು, ಎಲ್ಲ ಇರಬೇಕು. ವಿಸ್ತೀರ್ಣ ಕೂಲ ಹೃದ ಶೋಭಿತಾತು ತಪಸ್ವಿ ಸಿದ್ಧ ದ್ವಿಜ ಸೇವಿತಾಸು ವಸಾಮಿ ನಿತ್ಯಂಚ ಬಹೂದಕಾಸು ಸಿಂಹೈರ್ಗಜೈಶ್ಚಾಕುಲಿತೋದಕಾಸು. ವಿಸ್ತೀರ್ಣ ಕೂಲ ಹೃದ ಶೋಭಿತಾಸು, ಅತ್ಯಂತ ವಿಸ್ತಾರವಾದ ಸರೋವರಗಳ ದಂಡೆಯಲ್ಲಿ ನಾನಿದ್ದೇನೆ. ತಪಸ್ವಿಗಳು, ಸಿದ್ಧರು, ಬ್ರಾಹ್ಮಣರು ಇರುವ ಜಾಗದಲ್ಲಿ ನಾನಿರ್ತೇನೆ. ಪ್ರಾಕೃತಿಕ ಸಂಪತ್ತಲ್ವಾ, ವೆಲ್ತ್ ಆಫ್ ನೇಚರ್ ಇಸ್ ವೆಲ್ತ್. ಏನು ಸಂಪತ್ತು ಅಂದ್ರೆ ನಿಜವಾಗಿ ಕಡೆಗೆ ಅಲ್ಲಿಗೆ ಬರಬೇಕು. ಇದ್ಯಾವುದು ಇಲ್ಲದೆ ನಾವು ಈಗ ಅಂದುಕೊಂಡು ಹಣ ಅಂತ ಅಂದುಕೊಂಡು ಹೋಗ್ತಾ ಇದೀವಲ್ಲ, ಅದು ಹೌದಾ ಅಂತ ಪ್ರಶ್ನೆ. ವಸಾಮಿ ನಿತ್ಯಂಚ ಬಹುದಕಾಸು, ಬಹಳ ನೀರಿರೋ ಕಡೆ ನಾನಿರ್ತೀನಿ. ಸಿಂಹೈರ್ಗಜೈಶ್ಚ ಕುಲಿತೋದಕಾಸು, ಸಿಂಹ, ಆನೆ ಮೊದಲಾದವುಗಳು ಕದಡಿದ ನೀರಿರುವ ಸರೋವರಗಳಲ್ಲಿ ನಾನಿರ್ತೇನೆ. ಅಂದ್ರೆ ವನ್ಯ ಸಂಪತ್ತು ಇದ್ರೆ ನಾನಿರ್ತೇನೆ. ವನಶ್ರೀಯಲ್ಲಿ ನಾನಿರ್ತೇನೆ. ವನಪ್ರಿಯ ಕೃಷ್ಣ, ಗೊತ್ತಾಯ್ತಾ ಈಗ? ಹೀಗೂ ಒಂದರ್ಥ ಬರುತ್ತೆ. ಮತ್ತೆ ಗಜೆ ಗೋ ವೃಷಭೇ ನರೇಂದ್ರೇ ಸಿಂಹಾಸನೆ ತತ್ಪುರುಚೇಚ ನಿತ್ಯಂ, ಮದಿಸಿದ ಆನೆಯಲ್ಲಿ ಇರ್ತೇನೆ. ಎತ್ತರವಾಗಿ ನಿಂತ ಎತ್ತಿನಲ್ಲಿ ಇರ್ತೇನೆ, ರಾಜನಲ್ಲಿ ಇರ್ತೇನೆ, ಸಿಂಹಾಸನದಲ್ಲಿ ಇರ್ತೇನೆ, ಸತ್ಪುರುಷನಲ್ಲಿ ಇರ್ತೇನೆ. ಯಸ್ಮಿನ್ ಗೃಹೇ ಹೂಯತಿ ಹವ್ಯವಾಹೋ ಗೋ ಬ್ರಾಹ್ಮಣಾಶ್ಚಾಚ್ಯುತ ದೇವತಾ ಚ ಕಾಲೇ ಚ ಪುಷ್ಪೈರ್ಬಲಯ ಕ್ರಿಯಂತೆ ತಸ್ಮಿನ್ ಗೃಹೇ ನಿತ್ಯಮುಪೈಮಿ ವಾಸಂ. ಯಾವ ಮನೆಯಲ್ಲಿ ಅಗ್ನಿಗೆ ಹೋಮ ಆಗ್ತದೋ, ಯಾವ ಮನೆಯಲ್ಲಿ ಗೋಬ್ರಾಹ್ಮಣರು ಚೆನ್ನಾಗಿ ಇರ್ತಾರೋ, ಅಚ್ಯುತ ದೇವತಾಚ, ಎಲ್ಲಿ ನಾರಾಯಣನನ್ನು ಪೂಜಿಸುತ್ತಾರೋ, ಎಲ್ಲಿ ಹೂವುಗಳು ಕಾಲ ಕಾಲಕ್ಕೆ ಬಲಿ ಅಂತ ಹೇಳಿ, ಪೂಜೆ ಅಂತ ಹೇಳಿ ಹೂವುಗಳಿಂದ ನಾವು ಪೂಜೆ ಮಾಡ್ತೇವೋ ಅಲ್ಲಿ ನಾನಿರ್ತೇನೆ. ಹೂವು ಎಲ್ಲಿರುತ್ತೆ ಅಲ್ಲಿ ನಾನಿರ್ತೇನೆ. ಆ ಹೂವು ದೇವ್ರ ಮನೆಯಲ್ಲಿ ಇರ್ಬೇಕು. ಸ್ವಾಧ್ಯಾಯ ಶೀಲೇಚು ದ್ವಿಜೇಚು ನಿತ್ಯಂ ಕ್ಷತ್ರೇ ಚ ಧರ್ಮಾಭಿರತೆ ತಥೈವ ವೈಶ್ಯೇ ಚ ಕೃಷ್ಯಾಭಿರತೆ ವತಾಮಿ ಶೂದ್ರೇ ಚ ಶುಶ್ರೂಷಣ ನಿತ್ಯಯುಕ್ತೇ. ಬ್ರಾಹ್ಮಣರಿಗೆ ಸಂಪತ್ತು ಬರಬೇಕು ಅಂದರೆ ಅವರು ಸ್ವಾಧ್ಯಾಯಶೀಲರಾಗಬೇಕು. ಕ್ಷತ್ರಿಯರಲ್ಲಿ ಸಂಪತ್ತು ಇರಬೇಕು ಅಂತಂದ್ರೆ ಅವ್ರ ಧರ್ಮವನ್ನು ಅವ್ರು ಮಾಡಬೇಕು. ವೈಶ್ಯರಲ್ಲಿ ಸಂಪತ್ತಿರಬೇಕು ಅಂದ್ರೆ ಕೃಷಿಯಲ್ಲಿ ರತರಾಗಿರಬೇಕು. ನಾರಾಯಣೇ ತ್ವೇಕ ಮನಾವಸಾಮಿ ಸರ್ವೇಣ ಭಾವೇನ ಶರೀರಭೂತ ತಸ್ಮಿನ್ ಹಿ ಧರ್ಮಸ್ಸು ಮಹಾನ್ ನಿವಿಷ್ಟೋ ಬ್ರಹ್ಮಣ್ಯತಾ ಚಾತ್ರ ತಥಾ ಪ್ರಿಯತ್ವಂ. ನಾರಾಯಣನಲ್ಲಿ ಏಕಮನಸ್ಕಳಾಗಿ ವಾಸ ಮಾಡ್ತೇನೆ. ಅವನ ಶರೀರದಲ್ಲಿಯೇ ನನಗೊಂದು ಜಾಗ ಇದೆ.
ನಾಹಂ ಶರೀರೇಣ ವಸಾಮಿ ದೇವಿ ನೈವಂ ಮಯಾ ಶಕ್ಯಮಿಹಾಭಿಧಾತುಂ ಯಸ್ಮಿನ್ಸ್ತು ಭಾವೇನ ವತಾಮಿ ಪುಂಸಿ ಸವರ್ಧತೆ ಧರ್ಮ ಯಶೋರ್ಥಕಾಮೈಃ. ನಾಹಂ ಶರೀರೇಣ ವಸಾಮಿ ದೇವಿ. ಲಕ್ಷ್ಮಿ ಅಂತ ಹೇಳಿದ್ರೆ ಒಂದು ಶರೀರ ಇಟ್ಕೊಂಡಿರಬೇಕು ಅಂತ ಅಂದ್ಕೋಬೇಡಿ. ಪ್ರತಿಯೊಂದು ವಸ್ತುವಿನಲ್ಲಿರುವ ಕಾಂತಿ ನಾನು. ಲಕ್ಷ್ಮಿಯೇ ಹೇಳ್ಕೊಳ್ಳೋದು. ಅದರಿಂದ ನಾನು ಇದ್ರೆ ಧರ್ಮ ಅರ್ಥ ಕಾಮ ಯಶಸ್ಸು ಎಲ್ಲವೂ ಇರುತ್ತೆ. ಅಲ್ಲಿ ನಾನಿದ್ದೇನೆ ಅಂತ ಅರ್ಥ. ಧರ್ಮ ಇರಬೇಕು, ಮತ್ತೆ ಕೀರ್ತಿ ಇರಬೇಕು, ಅರ್ಥ ಇರಬೇಕು, ಕಾಮ ಇರಬೇಕು. ಹೀಗಾಗಿ ಲಕ್ಷ್ಮಿ ಇದ್ದಾಳೆ, ಎಲ್ಲಿ ಮೂರ್ತ ಸ್ವರೂಪದಲ್ಲಿ ಎಲ್ಲಿದ್ದಾಳೆ ಎಂದು ಹುಡ್ಕೊಂಡು ಹೋಗೋದಲ್ಲ. ಈ ರೀತಿಯಾಗಿ ಅನುಶಾಸನ ಪರ್ವದಲ್ಲಿ ಪಂಚದಶೋಧ್ಯಾಯ. ಪ್ರಾಯಶ್ಚಿತ್ತಂ ಕೃತಜ್ಞಾನಾಂ ಪ್ರತಿಬ್ರೂಹಿ ಪಿತಾಮಹ ಮಾತಾ ಪಿತೃ ಗುರುಶ್ಚೈವ ಏವ ಮನ್ಯಂತಿ ಮೋಹಿತಾಃ ಯೇ ಚಾಪ್ಯನ್ಯೇ ಪರೇ ತಾತಾಂ ಕೃತಜ್ಞಾನಿರಪತ್ರಪಾಃ ತೇ ತಾಂ ಗತಿಂ ಮಹಾಬಾಹೋ ಶ್ರೋತುಮಿಚ್ಛಾಮಿ ತತ್ವತಃ. ಇನ್ನು ಯುಧಿಷ್ಠಿರ ಕೇಳ್ತಾನೆ, ತಂದೆ ತಾಯಿ ಗುರುಗಳು ಅವರನ್ನ ಅವಮಾನ ಮಾಡ್ತಾರೆ, ಕೃತಜ್ಞರಿರ್ತಾರೆ. ಕೆಟ್ಟ ಕೆಲಸ ಮಾಡಿದರೂ ನಾಚಿಕೊಳ್ಳದವರಿರ್ತಾರೆ. ಆಯ್ತಾ? ಅವರಿಗೆ ಪ್ರಾಯಶ್ಚಿತ್ತ ಏನು? ಭೀಷ್ಮ. ಯಾರು ಕೃತಜ್ಞರಿರ್ತಾರೆ ಅವರಿಗೆ ನರಕ ಆಗುತ್ತೆ. ಆಮೇಲೆ ನರಕ ಆದಮೇಲೆ ಕ್ರಿಮಿ ಕೀಟ ಪಿಪೀಲೇಶು ಜಾಯಂತೆ ಸ್ಥಾವರೇಶು ಚ. ಕ್ರಿಮಿಗಳಾಗಿ, ಕೀಟಗಳಾಗಿ, ಇರುವೆಗಳಾಗಿ ಹುಟ್ಟುತ್ತಾರೆ. ಯಾಕೆಂದ್ರೆ ಕೃತಜ್ಞತೆ ಅನ್ನೋದಿದೆಯಲ್ಲ, ಅಷ್ಟು ಪಾಪ, ಅದರಷ್ಟು ಪಾಪ ಇನ್ನೊಂದಿಲ್ಲ. ನಮಗೆ ದೇಹ ಕೊಟ್ಟ ತಂದೆ ತಾಯಿಗಳನ್ನು ನೆನೆಸಬೇಕು, ಹಿರಿಯರಿಗೆ ಗೌರವಿಸಬೇಕು. ಇದರ ಬಗ್ಗೆ ಒಂದು ಕಥೆ ಹೇಳ್ತೇನೆ ಕೇಳು. ವತ್ಸನಾಭೋ ಮಹಾಪ್ರಾಜ್ಞೋ ಮಹರ್ಷಿ ಸಂಶಿತವ್ರತಃ ವಲ್ಮೀಕಭೂತೋ ಬ್ರಹ್ಮರ್ಷಿ ತಪ್ಯತೆ ಸುಮಹತ್ತಪಃ. ವತ್ಸನಾಭ ಅಂತ ಒಬ್ಬ ಋಷಿ ಇದ್ದ. ಅವನು ಯಾವ ಪರಿ ತಪಸ್ ಮಾಡಿದ ಅಂತಂದ್ರೆ ಅವನು ಸುತ್ತ ಹುತ್ತ ಕಟ್ಕೊಂಡ್ಬಿಡ್ತು. ಆದರೂ ಅವನಿಗೆ ಅರಿವಿರಲಿಲ್ಲ. ತಸ್ಮಿನ್ಶ್ಚ ತಪ್ಯತಿ ತಪೋ ವಾತವೋ ಭರತರತಭ ವವರತ ಸುಮಹದ್ವರ್ಷಂ ಸವಿದ್ಯುತ್ ಸ್ತನಯಿತ್ನುಮಾನ್. ಆಗ ಇಂದ್ರ ಏನು ಮಾಡಿದ? ಜೋರ್ ಮಳೆ ಬೀಳಿಸ್ದ. ಯಾವ ಪರಿ ಮಳೆ ಅದು ಅಂತಂದ್ರೆ ತತ್ರ ಸಪ್ತಾಹ ವರ್ಷಂತು ಮುಮುಚೆ ಪಾಕಶಾಸನ ನಿಮೀಲಿತಾಕ್ಷಸ್ತದ್ವರ್ಷಂ ಪ್ರತ್ಯಗೃಹೀತ ವೈದ್ವಿಜ. 7 ದಿವಸ ಕಂಟಿನ್ಯೂಸ್ಲಿ ಮಳೆ. ಮೊದಲನೇ ದಿವಸ ಮಳೆ ಆದರೆ ಸ್ವಲ್ಪ ತಂಪು ಅಂತಾಗತ್ತೆ. 2ನೇ ದಿವಸ ಹೋಗಿ, 3ನೇ ದಿವಸ ಹೋಗಿ, 4ನೇ ದಿವಸ ಬರೋ ಅಷ್ಟೊತ್ತಿಗೆ ಉಷ್ಣತೆಯೇ ಕಳೆದು ಗಡ 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 ನಡುಗೋ ಹಾಗಾಗತ್ತೆ. ಆ ಟೆಂಪ್ರೇಚರ್ ಬಿಸಿನೇ ಇರಲ್ವಲ್ಲ, ಉಷ್ಣತೆ ಅಂತಾರೆ. ಬಿಸಿಯೇ ಕಳೆದು ಹೋಗ್ಬಿಡುತ್ತೆ. ಗಡ 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 ನಡುಗಲಿಕ್ಕೆ ಶುರು ಆಗತ್ತೆ. ಆಮೇಲೆ ಆದ್ರೆ ಸುತ್ತಮುತ್ತ ಎಲ್ಲ ಬೂಸ್ಟ್ ಹಿಡಿಯೋದೇನು, ನಮಗೆ ಥಂಡಿ ಹವೆ ಹಿಡಿದು ದೇಹದೊಳಗಡೆ ಹೋಗಿ ಒದ್ದಾಡೋದೇನು ಎಲ್ಲ ಆಗ್ಬಿಡತ್ತೆ. ಆ ತರಹ ಆಯ್ತು. ತಸ್ಮಿನ್ ಪತತಿ ವರ್ಷೇತು ಶೀತವಾತ ಸಮನ್ವಿತೆ ವಿಶೀರ್ಣಧ್ವಸ್ತ ಶಿಖರೋ ವಲ್ಮೀಕೋ ಚನಿತಾಡಿತಃ.
ಯಾವ ಪರಿ ಮಳೆ ಆಯಿತು ಅಂದ್ರೆ ಒಂದೆರಡು ದಿವಸದ ಮಳೆಗೇನೆ ಹುತ್ತ ಕೊಚ್ಚಿಕೊಂಡು ಹೊಟ್ಟೋಯ್ತು. ಏನಿಲ್ಲ, ಬಟಾ ಬಯಲಲ್ಲಿದ್ದಾನೆ. ಭರೋ ಅಂತ ಗಾಳಿ, ಥಂಡಿ ವತ್ಸನಾಭನಿಗೆ. ತಾಡ್ಯಮಾನೆ ತತಸ್ತಸ್ಮಿನ್ ವತ್ಸನಾಭೇ ಮಹಾತ್ಮನಿ ಕಾರುಣ್ಯಾತ್ ತಸ್ಯ ಧರ್ಮಸ್ವಂ ಆನೃಶಂಸ್ಯ ಮತಾಕರೋತ್. ಯಾವಾಗ ರಪ್ಪ 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 ಹನಿಗಳ ಮಳೆ ಬೀಳ್ತಾ ಇದೆ, ಅದನ್ನು ನೋಡಿ ಯಮಧರ್ಮನಿಗೆ ಕಾರುಣ್ಯ ಬಂತು. ಯಮಧರ್ಮ ಅಂದರೆ ಕರುಣಾಶಾಲಿ, ಧರ್ಮ ಅಂದರೆ ಬಹಳ ಕ್ರೂರ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಅವನಷ್ಟು ಕರುಣಾಶಾಲಿ ಇನ್ನೊಬ್ಬರಿಲ್ಲ, ಯುಧಿಷ್ಠಿರನೇ ಸಾಕ್ಷಿ. ಆನೃಶಂಸ್ಯ ದಯೆ, ಬೇಗ ಕರಗಿ ಹೋಗ್ತಾನೆ. ಬೇಗ ಕರಗಿ ಹೋಗ್ತಾನೆ. ಚಿಂತಯಾನಸ್ಯ ಬ್ರಹ್ಮರ್ಷಿಂ ತಪಂತಮತಿ ಧಾರ್ಮಿಕಂ ಅನುರೂಪಾಮತಿ ಕ್ಷಿಪ್ರಂ ಉಪಜಾತ ಸ್ವಭಾವಜ. ಅಯ್ಯೋ ಪಾಪ, ಇಷ್ಟು ಮಳೆ ಬೀಳ್ತಾ ಇದ್ರೂ ಕೂಡ ತಪಸ್ಸು ಮಾಡ್ತಾ ಇದ್ದಾನೆ, ಧರ್ಮದಲ್ಲಿ ತೊಡಗಿದ್ದಾನೆ. ಸರಿ, ಇವನಿಗೆ ರಕ್ಷಣೆ ಮಾಡುತ್ತೇನೆ ಅಂತ. ಸರಿ, ಹೇಗೆ ರಕ್ಷಣೆ ಮಾಡೋದು? ನೇರವಾಗಿ ಬಂದು ಕೊಡೆ ಹಿಡಿದು ಕೊಡೋದೇನು? ಯಮ ಆ ತರಹ ಮಾಡಲ್ಲ. ಸ್ವರೂಪಂ ಮಾಹಿಷಂ ಕೃತ್ವ ಸುಮಹಾಂತಂ ಮನೋಹರಂ ತ್ರಾಣಾರ್ಥಂ ವತ್ಸನಾಭಸ್ಯ ಚತುಷ್ಪಾದುಪರಿಸ್ಥಿತ. ಒಂದು ದೊಡ್ಡ ಎಮ್ಮೆ ವೇಷ ಧರಿಸಿದನಂತೆ. ದೊಡ್ಡ ಎತ್ತು ಎಮ್ಮೆ, ಅದು ಬಂದು ವತ್ಸನಾಭನ ತಲೆ ಮೇಲೆ ನಿಂತಿತು. ಆಚೆ 2 ಕಾಲು, ಈಚೆ 2 ಕಾಲು, ಮಧ್ಯದಲ್ಲಿ ಅದರ ಹೊಟ್ಟೆ ಶೆಲ್ಟರ್ ತರ ಆಯ್ತು ಅವನಿಗೆ. ಅದನ್ನೂ ಅವನು ಗಮನಿಸಿಲ್ಲ. ಯದಾತ್ವಪಗತಂ ವರ್ಷಂ ವೃಷ್ಟಿವಾತ ಸಮನ್ವಿತಂ ತಥೋ ಮಾಹಿಚ ರೂಪೀತಃ ಧರ್ಮೋ ಧರ್ಮಭೃತಾಂಬರ. ಮಳೆ ನಿಂತಿತು. ಅವನೇನು ಮಾಡಿದ? ಒಂದು ಸ್ವಲ್ಪ ಪಕ್ಕದಲ್ಲಿ ಸರಿದು ನಿಂತುಕೊಂಡಿದ್ದ. ಧರ್ಮ ಅಂದ್ರೆ ಎಮ್ಮೆ ಮಳೆ ಕಡಿಮೆ ಆದ ಮೇಲೆ ಪಕ್ಕದಲ್ಲಿ ನಿಂತುಕೊಳ್ಳುತ್ತೆ. ದಿಶಸ್ಸು ವಿಪುಲಾಸ್ತತ್ರ ಗಿರೀಣಾಂ ಶಿಖರಾಣಿ ಚ. ಇವನು ಬೆಟ್ಟದ ಮೇಲ್ಗಡೆ ಇದ್ದ. ನೋಡ್ತಾನೆ, ಭೂಮಿ ಇಡೀ ನೀರು ತುಂಬಿದೆ, ಎಲ್ಲ ಕಡೆ ನೀರು ತುಂಬಿದೆ. ಜಲಾಶಯಾನ್ ಸತಾನ್ ದೃಷ್ಟ ವಿಪ್ರ ಪ್ರಮುದಿತೋ ಭವತ್. ಆಮೇಲೆ ನೋಡ್ದ, ಯಾವ್ದ್ಯಾವುದೋ ಜಲಾಶಯ ಸೃಷ್ಟಿಯಾಗೋಗಿದೆ, ಗುಡ್ಡದ ಮೇಲಿನಿಂದ ಬೀಳೋದು. ತಿರ್ಯಗ್ಯೋನಾವಪಿ ಕಥಂ ದೃಶ್ಯತೆ ಧರ್ಮವತ್ಸಲಃ. ನೋಡಿದ, ಎಮ್ಮೆ ಇತ್ತು ಅಲ್ಲಿ ಪಕ್ಕದಲ್ಲಿ. ಓಹೋ, ಇದು ಪ್ರಾಣಿ ಅಂತ ನಾವು ಅಂದುಕೊಳ್ಳೋದು, ನನ್ನನ್ನು ಹೇಗೆ ರಕ್ಷಣೆ ಮಾಡಿತು ಅಂತ ಅಂದುಕೊಂಡ. ಪೀವರಶ್ಚೈವ ಶೂಲ್ಯಶ್ಚ ಬಹುಮಾಂಸೋ ಭವೇದಯಂ. ಹಸಿವಾಗೋಯ್ತು ಅಷ್ಟೊತ್ತಿಗೆ. ಹಸಿವಾದ ಕೂಡಲೇ ಆ ಎಮ್ಮೆಯನ್ನು ನೋಡಿ, ಆಹಾಹಾ ಎಷ್ಟು ಚೆನ್ನಾಗಿದೆ, ಕಡಿದ್ರೆ 4 ದಿವಸಕ್ಕೆ ಆಹಾರ ಆಗೋ ಹಾಗಿದೆ ಅಂತ ಅನ್ನಿಸ್ಬಿಡ್ತು. ನನಗೆ ರಕ್ಷಣೆ ಕೊಟ್ಟಿದೆ ಅಂತ ಗೊತ್ತಿದೆ. ಮುನಿ ಯೋಚನೆ ಮಾಡಿ, ನಮ್ಮ ಮನಸ್ಸು ಹೇಗಿರಬೇಡ ಇನ್ನು. ಆ ಮುನಿಗೆ ಏನೂ ಇಲ್ಲದ ಸಂದರ್ಭದಲ್ಲಿ ಎಮ್ಮೆಯನ್ನು ನೋಡಿ ಹಸಿವು ಹಸಿವು ಹಸಿವು. ಅವನು 1-2 ದಿವಸಗಳ ಕಾಲ ಉಪವಾಸ ಇದ್ನೆ. ಅವನು ಕಡಿದ್ರೆ ಬಹಳ ದಿವಸಕ್ಕೆ ಆಹಾರ ಆಗತ್ತೆ ಅಂತ ಅನ್ಬೋದು. ತಸ್ಯ ಬುದ್ಧಿರಯಂ ಜಾತ ಧರ್ಮ ಸಂಸಕ್ತಿಜಾ ಮುನೇ ಕೃತಜ್ಞಾ ನರಕಂ ಯಾಂತಿ ಏತು ವಿಶ್ವಾಸಘಾತಿನಃ. ಕೂಡಲೇ ತಿದ್ಕೊಂಡ್ಬಿಟ್ಟ. ಛೇ, ಎಂಥ ತಪ್ಪು ಮಾಡಿಬಿಟ್ಟೆ ನಾನು ಅಂತ ಮನಸ್ಸಿನಲ್ಲಿ ಬಂದದ್ದಷ್ಟೇ. ಅವನಿಗೇನು ಅನ್ನಿಸ್ತಿಲ್ಲ, ಕತ್ತಿ ತಗೊಂಡು ಬಂದು ಕತ್ತರಿಸ್ಲಿಲ್ಲ.
ಕೃತಜ್ಞತೆಗೆ ಸಮನಾದ ಪಾಪ ಇನ್ನೊಂದಿಲ್ಲ. ಇವ್ರನ್ನೆಲ್ಲ ಏನು ಹೇಳೋದು? ದೇವ್ರನ್ನ ಒಪ್ಪಲ್ಲ, ವೇದ ಒಪ್ಪಲ್ಲ, ಧರ್ಮ ಒಪ್ಪಲ್ಲ, ಕಡೆಗೆ ನಮಗೆ ಆಸರೆ ಕೊಡ್ತಾ ಇರುವ ಭೂಮಿಯ ಮೂಲ ಸಂಸ್ಕೃತಿ ಒಪ್ಪಲ್ಲ, ಪೂಜಿಸಲ್ಲ, ದನದ ಹಾಲು ಕುಡಿತಾರೆ, ಹುಲಿಗೆ ಸಪೋರ್ಟ್ ಮಾಡ್ತಾರೆ. ಏನಿವೆಲ್ಲ? ಮರ ಕಡಿಲಿಕ್ಕೆ ಅಂತ ಹೋಗಿ ಮರದ ನೆರಳಲ್ಲಿ ದಣಿವು ಆರಿಸ್ಕೋತಾರೆ. ಎಂಥ ದುರಂತಗಳಿವೆಲ್ಲ. ಕೃತಜ್ಞ ನರಕಮ್ಯಾಂತಿ ಏತು ವಿಶ್ವಾಸಘಾತಿನಃ. ಯಾರು ವಿಶ್ವಾಸಘಾತ ಮಾಡ್ತಾರೆ ಅಂತಹ ಕೃತಜ್ಞರು ನರಕಕ್ಕೆ ಹೋಗ್ತಾರೆ. ನಿಷ್ಕೃತಿಂ ನೈವ ಪಶ್ಯಾಮಿ ಕೃತಜ್ಞಾನಾಂ ಕಥಂಚನ. ಕೃತಜ್ಞರಿಗೆ ಯಾವತ್ತೂ ಕೂಡ ಒಳ್ಳೆಯದಾಗುವುದಿಲ್ಲ. ಪ್ರಾಣ ಪರಿತ್ಯಾಗ ಮಾಡಬೇಕು. ಈ ಕೃತಜ್ಞತೆಗೆ ಏನು ಪ್ರಾಯಶ್ಚಿತ್ತ ಅಂದ್ರೆ ಸಾವು. ಮರಣಾಂತಾಚ ನಿಷ್ಕೃತಿ. ಆಕಾಂಕ್ಷಾಯಾಂ ಉಪೇಕ್ಷಾಯಾಂ ಚೋಪಪಾತಕಮುತ್ತಮಂ ತಸ್ಮಾನ್ ಪ್ರಾಣಾನ್ ಪರಿತ್ಯಕ್ಷೆ ಪ್ರಾಯಶ್ಚಿತ್ತಾರ್ಥಮಿತ್ಯುತ. ಅದರಿಂದಾಗಿ ಕೃತಜ್ಞತೆಯನ್ನ ಬಯಸಿದರೆ, ಉಪಕಾರ ಮಾಡಿದವರನ್ನು ಉಪೇಕ್ಷಿಸಿ ಮಾಡಿದರೆ ಉಪಪಾತಕವೇ ಅದು. ಸರಿ, ಮೇಲ್ಗಡೆ ಹೋಗಿ ಪ್ರಾಣತ್ಯಾಗ ಮಾಡ್ತೇನೆ ಅಂತ ಅಂದ್ಕೊಂಡ್ಬಿಟ್ಟ. ನಿಗೃಹೀತಶ್ಚ ಧರ್ಮಾತ್ಮ ಹಸ್ತೆ ಧರ್ಮೇಣ ಧರ್ಮವಿತ್. ಯಾರೋ ಒಬ್ರು ತಡೆದ್ರು, ನೋಡಿದ್ರೆ ಧರ್ಮ ನಿಂತಿದ್ದ. ವತ್ಸನಾಭ ಮಹಾಪ್ರಾಜ್ಞ ಬಹುವರ್ಚತಾಯುಚ ಪರಿತುಷ್ಟೋಸ್ಮಿತ್ಯಾಗೇನ ನಿಸ್ಸಂಗೇನ ತಥಾತ್ಮನಃ. ವತ್ಸನಾಭ, ಸಂತೋಷಪಟ್ಟೆ ಕಣಯ್ಯ. ನಿನ್ನ ನಿಸ್ಸಂಗವಾದ ಮನಸ್ಸು, ಕೂಡಲೇ ಈ ತರಹದ ಚಿಂತನೆ ನಂಗೆ ಭಾರಿ ಖುಷಿಯಾಯಿತು. ಧಾರ್ಮಿಕರ ಮೊದಲ ಲಕ್ಷಣ ಏನು ಅಂದ್ರೆ ಆತ್ಮ ವಿಮರ್ಶೆ. ಧಾರ್ಮಿಕರ ಮೊದಲ ಲಕ್ಷಣ ಏನು ಅಂದ್ರೆ ಆತ್ಮವಿಮರ್ಶೆ. ನಾನೇನು ತಪ್ಪು ಮಾಡಿದ್ದೇನೆ, ನನ್ನ ಒಳಗಡೆಯ ಭಾವದಲ್ಲಿ ಯಾವ ದೋಷ ಬಂತು, ಸಾತ್ವಿಕವೋ ರಾಜಸವೋ ತಾಮಸವೋ, ಅದು ಹೇಗೆ ಅಂತ. ನೀನು ಕೂಡಲೇ ನಿನ್ನ ತಪ್ಪನ್ನ ಅರ್ಥ ಮಾಡಿಕೊಂಡೆ. ಪ್ರಾಣತ್ಯಾಗ ಮಾಡಿಕೊಳ್ಳಿಕ್ಕೆ ಅಂತ ಹೋದಿಯಲ್ಲ, ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು ಅಂತ. ಅದೇ ನಿನ್ನ ಪಾಪ ಪರಿಹಾರಕ್ಕೆ ಕಾರಣ. ಯಶ್ಚಾನವದ್ಯಶ್ಚರತಿ ಶಕ್ತೋ ಧರ್ಮಂತು ತರ್ವಚಃ ನಿವರ್ತಸ್ವ ಮಹಾಪ್ರಾಜ್ಞ ಭೂತಾಸ್ಮಾ ಹಸಿ ಶಾಶ್ವತಃ. ಅದರಿಂದಾಗಿ ಸಂತೋಷಪಟ್ಟಿದ್ದೇನೆ, ನಿನಗೆ ಒಳ್ಳೆಯದಾಗಲಿ ಅಂತ ಧರ್ಮ ಆಶೀರ್ವಾದ ಮಾಡಿದ. ಅದರಿಂದಾಗಿ ಕೃತಜ್ಞರಿಗೆ ಮರಣಾಂತವೇ ಪ್ರಾಯಶ್ಚಿತ್ತ. ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಅದರ ಬಗ್ಗೆ ತಪ್ಪಾಯಿತು ಅಂತನಾದರೂ ಕೇಳ್ಕೊಳ್ಬೇಕು ಕೃತಜ್ಞರಾದವರು ಅನ್ನುವಲ್ಲಿಗೆ 16ನೇ ಅಧ್ಯಾಯ ಮುಗೀತು. ಇನ್ನು 17ನೆಯ ಅಧ್ಯಾಯ, ಸ್ತ್ರೀ ಪುಂಸಯೋ ಸಂಪ್ರಯೋಗೆ ಸ್ಪರ್ಶ ಕಸ್ಯಾಧಿಕೋ ಭವೇತ್ ಯೇ ತನ್ಮೇ ತಂಚ ಯಮ್ರಾಜನ್ ಯಥಾವದ್ ಮರಹಸಿ. ಅಜ್ಜ, ನನಗೊಂದು ಡೌಟ್ ಇದೆ, ಹೇಳಬೇಕು. ಏನು ಕಂದ? ಹೇಳ್ತೇನೆ ಅಂದ್ರು ಅವರು. ಆಗ ಯುಧಿಷ್ಠಿರ ಹೇಳಿದ, ಈಗ ಹೆಣ್ಣು ಮತ್ತೆ ಗಂಡು ಇಬ್ರು ಕೂಡ ಕೂಡ್ತಾರೆ. ಇಬ್ಬರ ದಾಂಪತ್ಯದಲ್ಲಿ ಯಾರಿಗೆ ಸುಖ ಜಾಸ್ತಿ, ಹೆಣ್ಣಿಗೋ ಗಂಡಿಗೋ? ಇದೊಂದು ಸಂಶಯ ಇದೆ ನನಗೆ. ಹೆಣ್ಣು ಮತ್ತೆ ಗಂಡು ಒಟ್ಟಿಗೆ ಸಂಸಾರ ನಡೆಸ್ತಾರೆ, ಸುಖ ಯಾರಿಗೆ ಜಾಸ್ತಿ ಸಂಸಾರದಲ್ಲಿ? ಭೀಷ್ಮ ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ
ಭಂಗಾಸ್ವನೇನ ಶಕ್ರಸ್ಯ ಯಥಾ ವೈರಮಭೂತ್ಪುರ. ನೋಡು ಮಗು, ಭಂಗಾಸ್ವನ ಅಂತ ಒಬ್ಬ ರಾಜನ ಕಥೆ ಹೇಳ್ತೇನೆ. ಇಂದ್ರನೊಟ್ಟಿಗೆ ಅವನು ವಿರೋಧ ಕಟ್ಕೊಂಡ. ಪುರಾ ಭಂಗಾಸ್ವನೋ ನಾಮ ರಾಜರ್ಷಿರತಿ ಧಾರ್ಮಿಕ ಅಪುತ್ರಸ್ಸ ನರವ್ಯಾಘ್ರ ಪುತ್ರಾರ್ಥೇ ಯಜ್ಞಮಾಹರತ್. ಬಹಳ ಹಿಂದೆ ಭಂಗಾಸ್ವನ ಅಂತ ಒಬ್ಬ ರಾಜ ಇದ್ದ. ಅತ್ಯಂತ ಧಾರ್ಮಿಕ ರಾಜರ್ಷಿ, ಮಗ ಇರಲಿಲ್ಲ. ಮಕ್ಕಳಿರಬೇಕು ಅಂತ ಯಾಗ ಮಾಡಿದ. ಅಗ್ನಿಷ್ಟುರ್ನಾಮ ರಾಜರತಿ ಇಂದ್ರದ್ವಿಷ್ಟೋ ಮಹಾಬಲ ಪ್ರಾಯಶ್ಚಿತ್ತೇತು ಮರ್ತ್ಯಾನಾಂ ಪುತ್ರಕಾಮಸ್ಯ ಚೋಚ್ಯತೆ. ಆಮೇಲೆ ಒಬ್ಬ ರಾಜರ್ಷಿ ಇದ್ದ, ಅಗ್ನಿಷ್ಟು ಅಂತ. ಅವನಿಗೆ ಮತ್ತೆ ಇಂದ್ರನಿಗೆ ಆಗಲ್ಲ, ಅಷ್ಟಕ್ಕಷ್ಟೇ. ಅವನೇನು ಮಾಡಿದ, ಇಂದ್ರನ ಒಂದು ಅಗತ್ಯ ಇಲ್ಲ, ನಾನು ನಿನಗೆ ಪ್ರಾಯಶ್ಚಿತ್ತವನ್ನು ಮಾಡಿಸಿ ಮಕ್ಕಳಾಗುವಂತೆ ಮಾಡ್ತೇನೆ. ಅದರಿಂದಾಗಿ ಇಂದ್ರನ ಕುರಿತಾದ ಯಜ್ಞ ಬೇಡ, ಬೇರೆ ಯಜ್ಞ ಮಾಡೋಣ ಅಂತ ಅಗ್ನಿಷ್ಟು ಅನ್ನುವ ರಾಜರ್ಷಿ ಭಂಗಾಸ್ವನಿಗೆ ಹೇಳಿದ. ಇಂದ್ರೋ ಜ್ಞಾತ್ವಾ ತು ತಂ ಯಜ್ಞಂ ತಥಾಗತ್ಯನ ಸುರೇಶ್ವರ ಅಂತರಂ ತಸ್ಯ ರಾಜರಚೇ ಅನ್ವಿಚ್ಛತ್ ಪ್ರಿಯಮಾತ್ಮನಃ. ಸರಿ, ಭಂಗಾಸ್ವನ ಏನು ಮಾಡಿದ, ಬಂದ, ಯಾಗ ಮಾಡ್ಲಿಕ್ಕೆ ಶುರು ಮಾಡಿದ. ಇಂದ್ರನಿಗೆ ಕುತೂಹಲ ಆಯಿತು. ಅಲ್ಲ, ನಾನು ಯಾಕೆ ಬೇಡ ಅವ್ರಿಗೆ? ಸೀದಾ ಹೋದ. ಅವನು ಯಾಗ ಮಾಡ್ತಾ ಇದ್ನಲ್ಲ, ಅಲ್ಲಿಗೆ ಗೊತ್ತಾಯ್ತು. ಅವನಿಗೆ ಯಾವ ದೇವತೆಗಳ ಬಗೆಗೂ ಆಧಾರ ಇಲ್ಲ. ಭಂಗಾಸ್ವನಿಗೆ ಕೆಲಸ ಆಗಬೇಕು ಅಂದ್ರೆ ಇದೊಂದು ಹೇಳ್ತಾ ಇದ್ದಾರಲ್ಲ, ಮಾಡಿಬಿಡೋಣ ಅಂತ. ಇವ್ರು ಹೇಳ್ತಾ ಇದ್ದಾರೆ, ಹೋಗಿ ದೇವ್ರಿಗೆ, ಆ ದೇವ್ರ ಹತ್ರ ಹರಕೆ ಮಾಡಿಕೋ, ಈ ಕೆಲಸ ಆಗುತ್ತೆ ಅಂತ ಕೇಳ್ಕೊಂಬಿಟ್ಟೆ ಅಷ್ಟೇ. ಏನು, ನನಗೆ ದೇವ್ರ ಬಗ್ಗೆ ನಂಬಿಕೆ ಇಲ್ಲ. ಇದು ಆದರೆ ಆಗಲಿ. ಪಾರ್ಟ್ ಟೈಮ್ ನಾಸ್ತಿಕರು, ಪಾರ್ಟ್ ಟೈಮ್ ಆಸ್ತಿಕರು ಹೀಗಿರ್ತಾರೆ ಕೆಲವರು. ಸರಿ ಆಯ್ತು ಅಂತ ಇಂದ್ರ ಏನು ಮಾಡಿದ, ತಡಿ ಮಾಡ್ತೇನೆ ಅಂತ ಹೇಳಿ ಅವನು ಲೂಪ್ ಹೋಲ್ ಅನ್ನು ಹುಡುಕ್ತಾ ಕೂತ. ಏನಾಯ್ತು ನಾಳೆ ಹೇಳುವ. ಕೃಷ್ಣಾರ್ಪಣಮಸ್ತು. ಬಹಳ ವಿಚಿತ್ರವಾದ ಕಥೆ.